ಎಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ 2025ನೇ ಸಾಲಿನ TET ಪರೀಕ್ಷೆ ಅಂದರೆ ಪೇಪರ್ 2ರ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಬಿಟ್ಟಿರುವ ಕೀ ಉತ್ತರಗಳನ್ನು ಇಲ್ಲಿ ನೋಡೋಣ. ಪ್ರಥಮವಾಗಿ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡದೆ ಇಲ್ಲಿ 121ರಿಂದ 150ರವರೆಗೆ ವಿಜ್ಞಾನದ ಪ್ರಶ್ನೋತ್ತರಗಳಿವೆ. ಈ ಪ್ರಶ್ನೋತ್ತರಗಳಿಗೆ ಇಲಾಖೆ ಬಿಟ್ಟಿರುವಂಥ ಕೀ ಉತ್ತರಗಳನ್ನು ನಾವಿಲ್ಲಿ ಗಮನಿಸೋಣ. ಪ್ರಥಮ ಪ್ರಶ್ನೆ ಯಾವುದಿದೆಪ್ಪ ಅಂತಂದರೆ 121ನೇದು. ಇವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಇವುಗಳಲ್ಲಿ ಸರಿಯಾದ ಹೇಳಿಕೆ ಸರಿಯಾದ ಉತ್ತರ ಯಾವುದಾಗ್ತದಪ್ಪ ಅಂತಂದರೆ ಆಪ್ಷನ್ 4 ಆಗುತ್ತೆ, ಅಂದರೆ ಆಪ್ಷನ್ ಡಿ ಆಗುತ್ತೆ. ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುತ್ತಿರುವ ಕಾಯದ ವೇಗ ಮತ್ತು ಜವಗಳ ಪರಿಣಾಮ ಒಂದೇ ಆಗಿರುತ್ತದೆ ಅನ್ನುವುದು ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ 122ನೆಯ ಪ್ರಶ್ನೆ, 90 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುತ್ತಿರುವ 400 kg ರಾಶಿಯ ಕಾರನ್ನು ಬ್ರೇಕ್ ಹಾಕಿ 10 ಸೆಕೆಂಡ್ಗಳಲ್ಲಿ ನಿಲ್ಲಿಸಲಾಯಿತು. ಈ ಕಾರನ್ನು ನಿಲ್ಲಿಸಲು ಪ್ರಯೋಗಿಸಿದ ಬಲ ಎಷ್ಟು ಅಂತ ಕೇಳಿದಾಗ 100% ಕಾರನ್ನು ನಿಲ್ಲಿಸಲು ಪ್ರಯೋಗಿಸಿದ ಬಲ ಇಲ್ಲಿ ನೆಗೆಟಿವ್ ಆಗಿರುತ್ತದೆ. ಹೀಗಾಗಿ ಇಲ್ಲಿ ಮೊದಲನೇ ಆಪ್ಷನ್ನು ಸರಿಯಾದ ಉತ್ತರ ಆಗ್ತದೆ. ಹೀಗಾಗಿ 122ನೆಯ ಪ್ರಶ್ನೆಗೆ ಆಪ್ಷನ್ ಎ ಅಥವಾ ಆಪ್ಷನ್ 1 ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿಯಾಗಿ 123ನೆಯ ಪ್ರಶ್ನೆ, ಹೈಪರ್ ಮೆಟ್ರೋಪಿಯಾವನ್ನು ಸರಿಪಡಿಸಲು ಬಳಸುವ ಮಸೂರ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಹೈಪರ್ ಮೆಟ್ರೋಪಿಯಾವನ್ನು ಬಳಸುವ ಮಸೂರ ಬಾಹ್ಯಗೋಳ ಅಥವಾ ಪೀನ ಮಸೂರ ಆಗ್ತದೆ. ಇಲ್ಲಿ 2ನೇ ಆಪ್ಷನ್ ಸರಿಯಾದ ಉತ್ತರ. ಅದೇ ರೀತಿಯಾಗಿ 124ನೇ ಪ್ರಶ್ನೆಗೆ ಜೌಲ್ನ ಉಷ್ಣೋತ್ಪನ್ನ ನಿಯಮವನ್ನು ಸೂಚಿಸದಿರುವ ಸಮೀಕರಣ ಯಾವುದು ಅಂತ ಕೇಳಿದ್ದಾರೆ. 124ನೇದಕ್ಕೆ ಸೂಚಿಸದಿರುವ ಸಮೀಕರಣ 3 ಆಪ್ಷನ್ ಫಸ್ಟು, ಸೆಕೆಂಡು, ಥರ್ಡು ಸೂಚಿಸ್ತವೆ. ಆಪ್ಷನ್ 4ನೇದು ಈ ಆಪ್ಷನ್ನು ಸೂಚಿಸದಿರುವ ಸಮೀಕರಣ ಆಗ್ತದೆ. ಹೀಗಾಗಿ 124ನೇ 4ನೇ ಪ್ರಶ್ನೆ ಸರಿಯಾದ ಉತ್ತರ, 4ನೇ ಆಯ್ಕೆ ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿಯಾಗಿ 125, ಸೊಲೆನಾಯ್ಡ್ ಒಳಭಾಗದಲ್ಲಿರುವ ಕಾಂತೀಯ ಬಲರೇಖೆಗಳು ಯಾವುದು ಅಂತ ಕೇಳಿದ್ದಾರೆ. ಅವು ಕೂಡ ಸಮಾಂತರ ಸರಳ ರೇಖೆಗಳು. 4ನೇ ಆಪ್ಷನ್ ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿ 126ನೆಯ ಪ್ರಶ್ನೆ, ಇಲ್ಲಿ 126ನೇ ಪ್ರಶ್ನೆಯನ್ನು ನಾವು ಗಮನಿಸಿದಾಗ ಘರ್ಷಣೆಯನ್ನು ಸರಿಯಾಗಿ ಅರ್ಥೈಸುವ ಹೇಳಿಕೆಯು ಯಾವುದಾಗ್ತದೆ. ಇಲ್ಲಿ ನೋಡಿ, ಒಟ್ಟಾರೆಯಾಗಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಂಪರ್ಕ ಬಲವಾಗಿದೆ ಮತ್ತು ಚಲನೆಯನ್ನು ವಿರೋಧಿಸುತ್ತದೆ ಎಂಬುವಂತಹ ಆಪ್ಷನ್ನು ಸರಿಯಾದ ಉತ್ತರ ಆಗ್ತದೆ. ದೇರ್ಫೋರ್ ಈ ಆಪ್ಷನ್ ಸರಿಯಾದ ಉತ್ತರ. ಅದೇ ರೀತಿ 127, ಬೆಳಕಿನ ಕಿರಣವು ನೀರಿನಿಂದ ವಜ್ರದೊಳಗೆ ಓರೆಯಾಗಿ ಚಲಿಸಿ ವಕ್ರೀಭವನದ ನಂತರ ನೀರು ಮತ್ತು ವಜ್ರದ ವಕ್ರೀಭವನದ ಸೂಚ್ಯಂಕಗಳು ಕ್ರಮವಾಗಿ 1.33, 2.42 ಅದ. ಇದ್ರ ಬಗ್ಗೆ ವಕ್ರೀಭವನದ ನಂತರ ಏನಾಗ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಲಂಬದ ಕಡೆಗೆ ಬಾಗುತ್ತದೆ, ಲಂಬದಿಂದ ದೂರಕ್ಕೆ ಬಾಗುತ್ತದೆ. ಇದು ಲಂಬದ ಕಡೆಗೆ ಬಾಗುತ್ತದೆ ಅನ್ನುವುದು ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿಯಾಗಿ 128ನೆಯ ಪ್ರಶ್ನೆ ಯಾವುದಿದೆ, 30 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯವಿರುವ ಪೀನ ಮಸೂರದಿಂದ 30 ಸೆಂಟಿಮೀಟರ್ ದೂರದಲ್ಲಿ ಇರಿಸಿರುವ ವಸ್ತುವಿನ ಉತ್ಪಾದಿತ ತೀಕ್ಷ್ಣ ಬಿಂಬದ ದೂರ ಅಂತ ಕೇಳಿದ್ದಾರೆ. ಇಲ್ಲಿ ಕೆಲವೊಂದು ಮಾರ್ಕ್ಗಳಿದ್ದಾವೆ. ಆ ಮಾರ್ಕ್ಗಳು ದಯಮಾಡಿ ನೀವು, ನಾನು ಬೇರೆಯವ್ರ ಕಡೆಯಿಂದ ಈ ಕ್ವಶನ್ ಪೇಪರನ್ನು PDF ಕಳಿಸ್ಕೊಂಡಿದ್ದೀನಿ. ಅವರು ತಾವು ಹಾಕಿರುವಂಥ ಉತ್ತರಗಳವು. ಇಲ್ಲಿ ಆ ಮಾರ್ಕ್ಗಳನ್ನು ನೀವು ಉತ್ತರವಾಗಿ ಪರಿಗಣಿಸಿದೆ. ನಾನು ಇಲ್ಲಿ ಮಾರ್ಕ್ ಮಾಡುವಂತಹ ಮಾರ್ಕ್ಗಳನ್ನು ಇಲಾಖೆ ಉತ್ತರಗಳನ್ನಾಗಿ ಪರಿಗಣಿಸಬೇಕು. 122ನೇದು ಆಪ್ಷನ್ 2, 30 ಸೆಂಟಿಮೀಟರ್ ಇದು ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿಯಾಗಿ 129ನೇ ಪ್ರಶ್ನೆ, 30 kg ರಾಶಿಯುಳ್ಳ ಒಂದು ಪೆಟ್ಟಿಗೆಯನ್ನು AU 5 ಮೀಟರ್ ಎತ್ತರಕ್ಕೆ 15 ಸೆಕೆಂಡ್ಗಳಲ್ಲಿ, BU 8 ಮೀಟರ್ ಎತ್ತರಕ್ಕೆ 25 ಸೆಕೆಂಡ್ಗಳಲ್ಲಿ ಮೇಲಕ್ಕೆ ಎಳೆಯುವರು. A ಮತ್ತು Bಗಳ ಸಾಮರ್ಥ್ಯವನ್ನು ಕ್ರಮವಾಗಿ PA ಮತ್ತು PB ಆದರೆ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಗಮನಿಸ್ಬೋದು, ಇದಕ್ಕೆ ಆಪ್ಷನ್ PA ಈಸ್ ಗ್ರೇಟರ್ ದನ್ PB ಈ ಆಪ್ಷನ್ ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿಯಾಗಿ ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗುವ ಅನಿಲ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಅತ್ಯಂತ ಸರಳವಾದ ಪ್ರಶ್ನೆ. ಯಾವುದು ಇಲ್ಲಿ ಕಾರ್ಬನ್ ಡೈಆಕ್ಸೈಡ್. ಸರಿಯಾದ ಉತ್ತರ ಯಾವುದು? ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ. ಬೆಳ್ಳಿಯ ಸಂಕೇತ ಅತ್ಯಂತ ಸರಳವಾದಂಥ ಪ್ರಶ್ನೆ. ಇಲ್ಲಿ ಯಾವುದಾಗ್ತದೆ? AG ಆಗ್ತದೆ, ಬೆಳ್ಳಿಯ ಸಂಕೇತ. ಗೈಟರ್ ಚಿಕಿತ್ಸೆಯಲ್ಲಿ ಬಳಸಲಾಗುವ ಸಮಸ್ಥಾನಿ ಯಾವುದು ಅಂತ ಕೇಳಿದ್ದಾರೆ. 100% ಇದು ಕೂಡ ಅತ್ಯಂತ ಸರಳವಾದಂಥ ಪ್ರಶ್ನೆ. ಅಯೋಡಿನ್ ಕೊರತೆಯಿಂದ ನಮಗೇನು ಬರ್ತದಪ್ಪ ಅಂತಂದರೆ ಗಳಗಂಡ ಅಥವಾ ಗೈಟರ್ ಅನ್ನುವಂಥ ರೋಗ ಬರ್ತದೆ. ಇದನ್ನು ಹೋಗಲಾಡಿಸಬೇಕಪ್ಪ ಅಂತಂದರೆ ಅಯೋಡಿನ್ಯುಕ್ತ ಪದಾರ್ಥಗಳನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ಆ ರೋಗ ಕಡಿಮೆ ಆಗ್ತದೆ ಅನ್ನುವುದು ಈ ಪ್ರಶ್ನೆಯ ಒಂದು ಉದ್ದೇಶ ಆಗಿದೆ. ಅದೇ ರೀತಿಯಾಗಿ 133ನೇ ಪ್ರಶ್ನೆ, ಇಲ್ಲಿ ನೀವು ಗಮನಿಸ್ಬೋದು, ಲೋಹೀಯ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲದ ನಡುವಿನ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ CO2 ಆಗ್ತದೆ. therefore ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅದೇ ರೀತಿಯಾಗಿ 134ನೇ ಪ್ರಶ್ನೆಗೆ ನಾವಿಲ್ಲಿ ಹೋಗೋಣ. 134, Fe2O3 + 2Al
ಇಕ್ವೇಷನ್ 2 Fe + Al2O3 ಪ್ಲಸ್ ಉಷ್ಣ ಈ ಕ್ರಿಯೆಯು ಯಾವ ಕ್ರಿಯೆ ಅಂತ ಕೇಳಿದ್ದಾರೆ. 134 ಇದು ನೀವು ಗಮನಿಸ್ಬೋದು, ಇದೊಂದು ಥರ್ಮೈಟ್ ಕ್ರಿಯೆ ಆಗುತ್ತೆ, ಅದಕ್ಕೋಸ್ಕರ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅದೇ ರೀತಿಯಾಗಿ ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಕೇಳಿದ್ದಾರೆ 135ನೇದು. ಪ್ರತ್ಯಾಮ್ಲೀಯ ಆಕ್ಸೈಡ್ ಮ್ಯಾಗ್ನೀಷಿಯಂ ಆಕ್ಸೈಡ್ ಆಗುತ್ತೆ, ಮ್ಯಾಗ್ನೀಷಿಯಂ MgO ಮ್ಯಾಗ್ನೀಷಿಯಂ ಆಕ್ಸೈಡ್ ಇದ್ದಿದ್ದು ಪ್ರತ್ಯಾಮ್ಲೀಯ ಆಕ್ಸೈಡ್ ಆಗ್ತದೆ. ಹೀಗಾಗಿ ನಾವಿಲ್ಲಿ ಆಪ್ಷನನ್ನು ನೋಡ್ಬೋದು, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅದೇ ರೀತಿಯಾಗಿ 136ಅನ್ನು ನೀವು ಗಮನಿಸಿ, Na2SO4 ಮತ್ತು BaCl2 ನಡುವಿನ ಕ್ರಿಯೆಯಲ್ಲಿ ಉಂಟಾಗುವ ಉತ್ಪನ್ನಗಳು ಅಂತ ಕೇಳಿದ್ದಾರೆ 136. ಇಲ್ಲಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಯಾವುದು BaSO4 ಪ್ಲಸ್ ಮತ್ತು NaCl ಆಗುತ್ತೆ. ಅದೇ ರೀತಿಯಾಗಿ ನ್ಯಾಪ್ಥಲಿನ್ ಗುಳಿಗೆಗಳನ್ನು ಇದರಿಂದ ಪಡೆಯಲಾಗಿದೆ ಅಂತ ಇದೆ. ನ್ಯಾಪ್ಥಲಿನ್ ಗುಳಿಗೆಗಳನ್ನು ನಾವು ಕಲ್ಲಿದ್ದಲಿಂದ ಅಂತಂದರೆ ಕಲ್ಲಿದ್ದಲು ಡಾಂಬರ್ನಿಂದ ನಾವು ನ್ಯಾಪ್ಥಲಿನ್ ಗುಳಿಗೆಗಳನ್ನು ಪಡಿತೀವಿ. ಅದೇ ರೀತಿಯಾಗಿ 138ನೇ ಪ್ರಶ್ನೆಯನ್ನು ನೀವು ಗಮನಿಸಿರಿ. ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ನಿರ್ದೇಶಿತ ಬೆಳವಣಿಗೆ ಏನಾಗಿರ್ತದೆ? 138 ರಾಸಾಯನಿಕಾನುವರ್ತನೆ, ಜಲಾನುವರ್ತನೆ, ಗುರುತ್ವಾನುವರ್ತನೆ, ದ್ವಿತೀಯ ಅನುವರ್ತನೆ ಅಂತ ಕೊಟ್ಟಿದ್ದಾರೆ. 138 ಈಸ್ ದ ರೈಟ್ ಆನ್ಸರ್ ಈಸ್ ಫಸ್ಟ್ ಆಪ್ಷನ್, ದಟ್ ಈಸ್ ರಾಸಾಯನಿಕಾನುವರ್ತನೆ ಅನ್ನುವುದು ಸರಿಯಾದ ಉತ್ತರ. ಅದೇ ರೀತಿಯಾಗಿ 139 ಎರಡು ಮೂಳೆಗಳನ್ನು ಪರಸ್ಪರ ಬಂಧಿಸಲು ಸಹಾಯಕವಾಗುವ ಅಂಗಾಂಶ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಖಂಡಿತವಾಗಿ ಅತ್ಯಂತ ಸರಳವಾದಂಥ ಪ್ರಶ್ನೆ, ಅದು ಯಾವುದಾಗ್ತದೆ? ಅಸ್ಥಿರಜ್ಜು. ಅದೇ ರೀತಿಯಾಗಿ 140ನೇ ಪ್ರಶ್ನೆ, ಜೀವಕೋಶೀಯ ರಚನಾ ಮಟ್ಟವನ್ನು ಹೊಂದಿರುವ ವಂಶ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿಯೂ ಕೂಡ ಇದು ಪೋರಿಫೆರಾ 4ನೇ ಆಪ್ಷನ್ ಆಗ್ತದೆ. ಇನ್ನು ಅದೇ ರೀತಿ ಮುಂದುವರೆದಾಗ 141 ಯಾವುದಾಗ್ತದಪ್ಪ ಅಂತಂದರೆ ಭೂಪರಿಸರ ವ್ಯವಸ್ಥೆಯಲ್ಲಿನ ಹಸಿರು ಸಸ್ಯಗಳು ಮತ್ತು ತಮ್ಮ ಎಲೆಗಳ ಮೇಲೆ ಬೀಳುವ ಸೌರ ಬೆಳಕನ್ನು ಸೆರೆ ಹಿಡಿಯುವ ಶೇಕಡಾ ಪ್ರಮಾಣ ಅಂತೇಳಿ ಕೇಳಿದ್ದಾರೆ. 141 ಇದು ಆಪ್ಷನ್ ಎ ಆಗ್ತದೆ, ಆಪ್ಷನ್ ಎ. ಅದೇ ರೀತಿಯಾಗಿ ಪಟ್ಟಿ ಬಿ ಯಲ್ಲಿನ ಜೀವಿಗಳಲ್ಲಿನ ಸಂತಾನೋತ್ಪತ್ತಿಯ ವಿಧಾನವನ್ನು ಪಟ್ಟಿ ಎ ಯಲ್ಲಿನ ಜೀವಿಗಳೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತೇಳಿ ಕೇಳಿದ್ದಾರೆ. 142ನೇದು ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು. ಆಪ್ಷನ್ ಎ ಲಿಶ್ಮೇನಿಯಾ ಇದು ದ್ವಿವಿದಳನಕ್ಕೆ ಉದಾಹರಣೆ ಆದರೆ, ಪ್ಲಾಸ್ಮೋಡಿಯಂ ಇದು ಬಹುವಿದಳನ, ಪ್ಲನೇರಿಯಾ ಇದು ಪುನರುತ್ಪಾದನೆ 4ನೇ ಆಪ್ಷನ್ನು, ಹೈಡ್ರಾ ಇದು ಮೊಗ್ಗುವಿಕೆ, ರೈಜೋಪಸ್ ಇದು ಬೀಜಕಗಳು. ಇಲ್ಲಿ ನೋಡಿ, ನಿಮ್ಗೆ ಯಾವುದಾದ್ರೂ ಒಂದು 2-3 ಸರಿಯಾದ ಉತ್ತರಗಳು ಓದ್ತಿದ್ರು ಕೂಡ ಈ ಪ್ರಶ್ನೆಗೆ ನಾವು ಅತ್ಯಂತ ಸರಳವಾಗಿ ಉತ್ತರವನ್ನು ಕೊಡಬಹುದು. ಹೀಗಾಗಿ ಇಲ್ಲಿ 4ನೇ ಆಪ್ಷನ್ ಇದ್ದಿದ್ದು ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿಯಾಗಿ 143ನೇ ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸೋಣ. ಈ ಕೆಳಗಿನ ಕ್ರಿಯೆಯನ್ನು ಪೂರ್ಣಗೊಳಿಸಿ ಗ್ಲೂಕೋಸ್, ಪೈರುವೇಟ್, ಲ್ಯಾಕ್ಟಿಕ್ ಆಮ್ಲ ಯಾವ ಕ್ರಿಯೆಯನ್ನು ಅಲ್ಲಿ ನಡೆಸ್ತೀರಿ ಅಂಥೇಳಿ, ಯಾವ ಉಪಸ್ಥಿತಿಯಲ್ಲಿ ಈ ಕ್ರಿಯೆ ನಡೀತದ ಅಂತೇಳಿ ಕೇಳಿದ್ದಾರೆ. 143ಕ್ಕೆ ಇಲ್ಲಿ ಆಕ್ಸಿಜನ್ ಕೊರತೆ ಉಂಟಾದರೆ ಈ ಕ್ರಿಯೆ ನಡೆಯುತ್ತೆ ಅಂಥೇಳಿ ನಾವು ಗುರುತಿಸ್ಬೋದು. ಹೀಗಾಗಿ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಅದೇ ರೀತಿಯಾಗಿ 144 ಹೋಗೋಣ. ಪಟ್ಟಿ ಎ ಅನ್ನು ಪಟ್ಟಿ ಬಿ ಯೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಬರೆಯಿರಿ. ಇಲ್ಲಿ 144ನೆಯ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ 2 ಆಗುತ್ತೆ. ಯಾವುದಾಗುತ್ತೆ? ಆಪ್ಷನ್ 2 ಆಗುತ್ತೆ. ಲ್ಯಾಕ್ಟೋಬೆಸಿಲಸ್ ಇದ್ದಿದ್ದು ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುತ್ತದೆ. ಈಸ್ಟ್ ಇದ್ದಿದ್ದು ಮದ್ಯ ತಯಾರಿಕೆಯಲ್ಲಿ ಉಪಯೋಗ. ಹೆಣ್ಣು ಈಡಿಸ್ ಸೊಳ್ಳೆ ಡೆಂಗ್ಯೂ ವೈರಸ್ನ ವಾಹಕ. ಈ 4ನೇದು ನೋಡ್ರಿ, ಒಂದೇ ಆನ್ಸರ್ ಇದೆ. ಲ್ಯಾಕ್ಟೋಬೆಸಿಲಸ್ ಗೊತ್ತಿರುತ್ತೆ. ಇಂಥ ಒಂದು 2 ಗೊತ್ತಿದ್ರೂ ಕೂಡ ನಾವಿಲ್ಲಿ 2 ಅಥವಾ 3 ಗೊತ್ತಿದ್ರೂ ಕೂಡ ಇಂಥ ಹೊಂದಿಸಿ ಬರೆಯರಲ್ಲಿ ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ 145 ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಉತ್ತರಿಸಿ. ಹೇಳಿಕೆ 1 ಮತ್ತು ಹೇಳಿಕೆ 2 ಕೊಟ್ಟಿದ್ದಾರೆ. 145ಗೆ ಸರಿಯಾದ ಉತ್ತರ. ನಾನಿಲ್ಲಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲ್ಲ. ಈಗಾಗಲೇ ನೀವು ಎಕ್ಸಾಮಲ್ಲಿ ಈ ಪ್ರಶ್ನೆಗೆ ಒಂದು ನಿಮಿಷ, ಎಕ್ಸಾಮಲ್ಲಿ ಈ ಪ್ರಶ್ನೆಗಳಿಗೆ ಓದಿದ್ದೀರಿ, ಉತ್ತರಗಳನ್ನು ಕೊಟ್ಟಿದ್ದೀರಿ. ನಿಮ್ಮ ಉತ್ತರಗಳು ಈಗ ಸರಿಯಾಗಿದ್ದಾವೋ ಇಲ್ವೋ ಅನ್ನೋದನ್ನು ನಾವು ಚೆಕ್ ಮಾಡ್ತಾ ಇದ್ದೀವಿ ಅಷ್ಟೇ. ಚೆಕ್ ಮಾಡ್ಕೊಳ್ಳೋಕೆ ಇದೊಂದು ವಿಡಿಯೋ ಮಾಡ್ತಾಯಿದ್ದೀವಿ. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪಾಗಿದೆ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಅಂದರೆ 4ನೇ ಆಪ್ಷನ್ ಈಸ್ ದ ರೈಟ್ ಆನ್ಸರ್. 145 is 4th ಆಪ್ಷನ್ ಈಸ್ ದ ರೈಟ್ ಆನ್ಸರ್. 146 ವೈಜ್ಞಾನಿಕ ಜ್ಞಾನವು ಇನ್ನೆಲ್ಲವೂ ಏನು ಬರ್ತಾವಪ್ಪ ಅಂತಂದರೆ ಇಲ್ಲಿ ಪೆಡಾಗಗಿ, ಸೈನ್ಸ್ ಪೆಡಾಗಗಿ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. 146 ಈಸ್ ದ ವೈಜ್ಞಾನಿಕ ಜ್ಞಾನವು ಯಾವಾಗಲೂ ಬದಲಾವಣೆಗೆ ಒಳಪಟ್ಟಿರುತ್ತದೆ. ವೈಜ್ಞಾನಿಕ ಜ್ಞಾನವು ಯಾವಾಗಲೂ ಬದಲಾವಣೆಗೆ ಒಳಪಟ್ಟಿರುತ್ತದೆ ಎಂದು ಸೂಚಿಸುವ ಲಕ್ಷಣ ಯಾವುದು ಅಂತ ಕೇಳಿದರೆ 146 ಈಸ್ ದ 3rd ಆಪ್ಷನ್, ತಾತ್ಕಾಲಿಕ ಜ್ಞಾನ ಎನ್ನುವುದು ಇಲ್ಲಿ ಸರಿಯಾದಂಥ ಉತ್ತರ. 147 ಬ್ಲೂಮ್ ರವರ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ಮೌಲ್ಯೀಕರಿಸು ಮತ್ತು ಸಂಘಟಿಸು ಉದ್ದೇಶಗಳಿಗೆ ಸಂಬಂಧಿಸಿದ ವಲಯ. 100% ಬ್ಲೂಮ್ ಅವ್ರದ್ದು ಬಂದಾಗ ಇಲ್ಲಿ ಮೌಲ್ಯೀಕರಿಸು ಮತ್ತು ಸಂಘಟಿಸು ಯಾವ ವಲಯಗಳಲ್ಲಿ ಬರ್ತಾವಪ್ಪ ಅಂತಂದರೆ
ಸಂಬಂಧಿಸಿದ ವಲಯ ಭಾವನಾತ್ಮಕ ವಲಯ ಆಗ್ತದೆ. 147 ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 148 ಹ್ಯೂರಿಸ್ಟಿಕ್ ವಿಧಾನ ಅನ್ವಯಿಸುವುದು ಯೋಜನಾ ವಿಧಾನ ಏನಾಗ್ತದೆ. 148 ಅಂತ ಕೇಳಿದ್ದಾರೆ. ಇಲ್ಲಿಯೂ ಕೂಡ ಯೋಜನಾ ವಿಧಾನ ಇದೊಂದು ನಿರ್ವಹಿಸುವುದು ಆಗ್ತದೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 149 ಅಬ್ಸರ್ವ್ ಮಾಡಿರಿ. ಕೆಳಗಿನವುಗಳಲ್ಲಿ ಯಾವುದು ವಿಜ್ಞಾನ ಬೋಧನೆಯಲ್ಲಿ ಉಪನ್ಯಾಸ ಪದ್ಧತಿಯ ಮಿತಿ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಕೂಡ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅದೇ ರೀತಿಯಾಗಿ 150 ಕೊನೆಯ ಕ್ವಶನ್ನು. ಈ ಪ್ರಶ್ನೆಯನ್ನು ನೀವು ಓದ್ಕೊಳ್ಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇದಕ್ಕೂ ಕೂಡ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ನಾನು ಇಲ್ಲಿ ಒಂದು ಅಬ್ಸರ್ವನ್ನು ಮಾಡಿದ್ದೇನೆ. ಗಣಿತ ಮತ್ತು ಗಣಿತದಲ್ಲಿ ಪೆಡಾಗಾಗಿ ಸಂಬಂಧಿಸಿದಂತೆ ಕೊನೆಯ 5 ಪ್ರಶ್ನೆಗಳು ಮತ್ತು ವಿಜ್ಞಾನದಲ್ಲಿ ಕೊನೆಯ 4 ಪ್ರಶ್ನೆಗಳಿಗೆ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್ ಆಗಿದೆ. ಅಂತಂದರೆ ಗಣಿತ ಮತ್ತು ವಿಜ್ಞಾನ ಪೆಡಾಗಾಗಿ ಮತ್ತು ವಿಜ್ಞಾನ ಪೆಡಾಗಗಿಗಳಲ್ಲಿ ಕೊನೆಯ 9 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಆಪ್ಷನ್ 2ನೇ ಆಗಿದೆ. ಹೀಗಾಗಿ ಅದು ಒಂದೊಂದು ಸರಿ ಆ ರೀತಿ ಆಗಿರುತ್ತೆ. ಆದರೂ ಕೂಡ ಯಾರ್ದು TET ಕ್ಲಿಯರ್ ಆಗಿದೆ ಅವರು ಮುಂದಿನ ದಿನಗಳಲ್ಲಿ HSTR, PSTR ಮತ್ತು GPSTRಗಳ ಕಾಲ್ಫಾರ್ಮ್ ಆಗಲಿದೆ. ಇನ್ನು ಹೆಚ್ಚಿನ ವಿವಿಧ ರೀತಿಯ ವಿಡಿಯೋಗಳನ್ನು ನಾವು ಮಾಡಲು ಇಚ್ಛಿಸ್ತಾ ಇದ್ದೀವಿ. ಹಲವಾರು ವಿಡಿಯೋಗಳು ಬರ್ತಾ ಇದ್ದಾವೆ. ಅವುಗಳನ್ನು ನೀವು ಕೂಡ ಫಾಲೋ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ವಿನೂತನ ಪ್ರಯತ್ನಕ್ಕೆ ತಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.